ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸ್ವಾಗತ ಮತ್ತೊಂದು ವಿಡಿಯೋಗೆ. ಈ ವಿಡಿಯೋದಲ್ಲಿ ಸ್ಪೆಷಲಿ ಅನ್ಬಾಕ್ಸಿಂಗ್ ವಿಡಿಯೋ. ಇವತ್ತು ಈ ಫುಲ್ ವಿಡಿಯೋ ನಿಮಗೋಸ್ಕರ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಈ ಫ್ಲಿಪ್ಕಾರ್ಟಿಂದ ಒಂದು ಪ್ರಾಡಕ್ಟ್ ತರಿಸಿದ್ದೆ. ಈ ಪ್ರಾಡಕ್ಟು ನನಗೂ ತುಂಬ ಇಷ್ಟ ಆಗಿತ್ತು, ನಿಮಗೂ ಇಷ್ಟ ಆಗುತ್ತೆ ಅಂತಲೇ ಈ ಪ್ರಾಡಕ್ಟ್ ಇವತ್ತು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ವೈರ್ ಇರೋ ಅಂಥ ಫೋನ್ ಕನೆಕ್ಟ್ ಮಾಡಿಕೊಂಡು ವೈರ್ ಇರೋ ಅಂಥ ಮೈಕ್ನೇ ಯೂಸ್ ಮಾಡ್ತಿದ್ದೆ. ನೋಡಿ, ಈ ಮೈಕು ವ್ಲಾಗ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಪ್ರತಿಯೊಂದಕ್ಕೂ ಇದೇ ಮೈಕೆ ಯೂಸ್ ಮಾಡ್ತಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಅಪ್ಗ್ರೇಡ್ ಇರಲಿ ಅಂತ ಈ ವೈರ್ಲೆಸ್ ಮೈಕ್ ತರಿಸ್ಕೊಂಡಿದ್ದೀನಿ. ಫ್ಯೂಚರು ಕಡಿಮೆ ಬಜೆಟಲ್ಲಿ ಪ್ರತಿಯೊಬ್ಬರಿಗೂ ಬ್ಲಾಗ್ ಮಾಡೋರ್ಗಾಗಲಿ, ಒಳ್ಳೆ ಸೌಂಡ್ ಆಗಲಿ, ಕ್ವಾಲಿಟಿ ಆಗಲಿ, ನಾಯ್ಸ್ ಕ್ಯಾನ್ಸಲ್ಸ್. ಫಸ್ಟು ನಾವು ಬ್ಲಾಗ್ ಮಾಡೋರಿಗೆ ನಾಯ್ಸ್ ಕ್ಯಾನ್ಸಲ್ ಇರಬಾರ್ದು, ಅದು ಒಂದು ಇಂಟೆನ್ಷನಲ್ಲಿ ಈ ವೈರ್ಲೆಸ್ ಮೈಕ್ ತರ್ಸೋಕ್ಕೆ ನನಗೆ ಸ್ವಲ್ಪ ಯಾವುದು ಈ ಪ್ರಾಡಕ್ಟು ಅಂತೀರ, JSD Pro ಕಡೆಯಿಂದ ತರಿಸಿದ್ದೀನಿ. ತುಂಬ ಚೆನ್ನಾಗೈತೆ, ಫ್ಯೂಚರು ತುಂಬ ಚೆನ್ನಾಗೈತೆ. ಇದ್ರದ್ದು ಏನೇನೆಲ್ಲ ಐತೆ, ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನೆಲ್ಲ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ನೋಡಿ, ಬಾಕ್ಸಿಗೆ ಮೊದಲಿಗೆ ಈ ಥರ ಕೊಟ್ಟಿರ್ತಾರೆ, ಇದ್ರ ಫ್ಯೂಚರುಗಳೆಲ್ಲ ಹಾಕಿರ್ತಾರೆ ಬಾಕ್ಸು. ಮತ್ತು ಒಳಗಡೆ ಓಪನ್ ಮಾಡಿಬಿಡೋಣ ಫಸ್ಟು ಡೈರೆಕ್ಟ್, ಆಮೇಲೆ ಹೇಳ್ತೀನಿ. ನೋಡೋಕ್ಕೆ ಈ ಥರ ಬಂದಿರುತ್ತೆ. ಓಹೋ ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಯಾವ ಥರ ಪ್ಯಾಕಿಂಗ್ ಐತೆ ಅಂತ. ಒಳ್ಳೆ ಡ್ರೋನ್ ಬ್ಯಾಗ್ ಬರಲ್ವ ಆ ಥರ ಪ್ಯಾಕಿಂಗ್ ಐತೆ. ಬಿಲ್ಡ್ ಕ್ವಾಲಿಟಿನೂ ಚೆನ್ನಾಗೈತೆ. ವಾಟರ್ ಪ್ರೂಫ್ ಏನಾದರೂ ಇರಬೇಕೇನೋ, ವಾಟರ್ ಪ್ರೂಫ್ ಇರಬೇಕು. ಓಪನ್ ಮಾಡ್ಬಿಡಂತ ಹಿಡ್ಕೊಳಕ್ಕೆ ಕ್ಯಾರಿ ಬ್ಯಾಗು. ಮತ್ತು ನೋಡ್ರಿ ಈ ಥರ ಕೊಟ್ಟವ್ರೆ ಕ್ಯಾರಿ ಮಾಡೋಕ್ಕೆ, ಚೆನ್ನಾಗೈತೆ, ಇದು ಬೆಸ್ಟು. ಓಪನ್ ಮಾಡ್ತಾ ಇದ್ದಂಗೆ ಫಸ್ಟು ಮೈಕ್ ಓಪನ್ ಮಾಡಿ ತೆಗೆದು ನೋಡೇ ಬಿಡೋಣ. ಅವಾಗಿಂದ ಓಪನ್ ಮಾಡ್ಬೇಕು ಅನ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡ್ರಿ, ಈ ಥರ ಅಡಾಪ್ಟರ್ ಕೊಟ್ಟಿರ್ತಾರೆ, ಇದು ಫೋನ್ ಕನೆಕ್ಟ್ ಮಾಡೋದು. ಮತ್ತು ಇವೆರಡು ಯಾರು ಮಾತಾಡ್ತಾರೋ ಅವರು ಹಾಕ್ಕೊಳೋದು. ಇದು ಬಂದು ನೋಡ್ರಿ, ಇಲ್ಲೊಂದು ಬಟನ್ ಕೊಟ್ಟಿರ್ತಾರೆ, ಲಾಂಗ್ ಪ್ರೆಸ್ ಮಾಡಬೇಕು. ಮತ್ತು ಇಲ್ಲಿ ಗ್ರೀನ್ ಕಲರ್ ಬ್ಲಿಂಕಿಂಗ್ ಬರುತ್ತೆ, ಅದು ಟೈಪ್ ಸಿ. ಇದಕ್ಕೂ ಚಾರ್ಜರ್ ಕೊಟ್ಟಿದ್ದಾರೆ, ಟೈಪ್ ಸಿ. ಇದಕ್ಕೂ ಟೈಪ್ ಸಿನೇ ಕೊಟ್ಟಿದ್ದಾರೆ. ಅಂದರೆ ಇದೇನಾದರೂ ಬಾಕ್ಸ್ ಏನಾದರೂ ಪ್ರಾಬ್ಲಮ್ ಆದಾಗ, ಏನಾದರೂ ಚಾರ್ಜಿಂಗ್ ಆಗಿಲ್ಲ ಅಂದರೆ ಇದರಲ್ಲೇ ನಾವು ಡೈರೆಕ್ಟಾಗಿ ಚಾರ್ಜಿಂಗ್ ಮಾಡ್ಕೊಬೋದು. ಇದೊಂದು ಬೆಸ್ಟ್ ಪಾಯಿಂಟು. ನಾನು ತರಿಸಿದ ಉದ್ದೇಶ ಏನಂದರೆ, ಸಪ್ರೇಟು ಚಾರ್ಜಿಂಗ್ ಮಾಡ್ಕೊತಾರೆ ಕೆಲವರು. ಆ ಥರ ಇರಬಾರ್ದು. ಒಂದೇ ಸಲ ಎಲ್ಲಾದರೂ ವ್ಲಾಗ್ ಮಾಡೋಕ್ಕೆ ಹೋಗ್ತೀವಿ ಕಂಟಿನ್ಯೂಸ್ ಆಗಿ, ಅದಕ್ಕೋಸ್ಕರ ನಮ್ಗೆ ಈ ಥರ ಚಾರ್ಜಿಂಗ್ ಇದ್ದರೆ ಇಲ್ಲೇ ಚಾರ್ಜ್ ಮಾಡಿ ಚಾರ್ಜ್ ಆಗಲಿ ಅಂತ ನಾನು ತರಿಸಿದ ಉದ್ದೇಶ. ಯಾಕಂದರೆ ಇದು ಸಿಂಗಲ್ಲು ಬರುತ್ತೆ. ಸಿಂಗಲ್ ತರಿಸ್ಕೊಂಡ್ರೆ ಇಲ್ಲಿ ಚಾರ್ಜ್ಗೆ ಹಾಕ್ಕೊಂಡು ಮತ್ತೆ ಇದನ್ನು ಚಾರ್ಜ್ ಮಾಡಿ ಟೈಮ್ ಇದಕ್ಕೆ ಜಾಸ್ತಿ ಆಗುತ್ತೆ. ಒಂದೇ ಸಲ ಇದಕ್ಕೆ ಚಾರ್ಜ್ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಟೈಮ್ ಉಳಿಯುತ್ತೆ ಅಂತ ಆ ಪರ್ಪಸ್ಸಲ್ಲಿ ತರಿಸಿದ್ದು ಇದನ್ನು. ನನಗಂತೂ ಸ್ವಲ್ಪ ತುಂಬಾ ಹೆಲ್ಪ್ ಆಗಿದೆ, ನಿಮಗೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಒಂದು ಸ್ವಲ್ಪ ಸೈಡ್ಗೆ ಇಡೋಣ, ಇದನ್ನ ಆಮೇಲೆ ನೋಡೋಣ. ಇದರೊಳಗೆ ಏನೇನು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ಇದು ಯೂಸರ್ ಮ್ಯಾನ್ಯುವಲ್ಲು. ಇದು ಸ್ಕ್ಯಾನ್ ಮಾಡಿಬಿಟ್ಟು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ನೋಡ್ಕೊಬೋದು. ಅದ್ರದ್ದೊಂದು ಕಾರ್ಡ್ ಕೊಟ್ಟವ್ರೆ. ಮತ್ತು ಇದು ಕನೆಕ್ಟರು, ಐಫೋನ್ ಕನೆಕ್ಟು ಮತ್ತು USB ಕನೆಕ್ಟು, ಮತ್ತು ಇದಕ್ಕೆ ಇನ್ನೊಂದು ಬೇರೆದು. ಇವು ಕನೆಕ್ಟ್ಗಳು, ನಿಮ್ಮ ಬೇರೆ ಯಾವುದಾದ್ರೂ ಫೋನ್ಗಳಿದ್ದರೆ ಅದ್ರದ್ದು ಕನೆಕ್ಟ್ ಮಾಡ್ಕೊಳೋಂಥದ್ದು. ಇದೇನೋ ಥ್ಯಾಂಕ್ ಯು ಅಂತ ಕೊಟ್ಟವ್ರೆ, ಅವ್ರು ಕಳಿಸಿರೋ ಕಾರ್ಡು. ಇದು ಬಂದು ಅದೇ ಸೆಕ್ಯೂರ್ ಆಗಿಡೋ ಅಂಥದ್ದು, ಇದೇನು ಅವಶ್ಯಕತೆ ಇಲ್ಲ ಅಷ್ಟೊಂದು. ಇದರಲ್ಲಿ ಏನು ಫ್ರೆಂಡ್ಸ್, ಇದು ಬಂದು ಟೈಪ್ ಸಿ ಚಾರ್ಜರು, ಇದಕ್ಕೆ ಚಾರ್ಜ್ ಮಾಡ್ಕೊಳಕ್ಕೆ, ಇದಕ್ಕೆ ಚಾರ್ಜ್ ಆಗೋಕ್ಕೆ. ಇದನ್ನು ಈ ಥರ ಮಾಡಿಕೊಂಡು ನಿಮ್ಮ ಫೋನ್ದು ಗೊತ್ತಿರುತ್ತಲ್ಲ ಮಾಮೂಲಿ ಟೈಪ್ ಸಿ ಚಾರ್ಜಿಂಗ್ ಕನೆಕ್ಟ್ ಮಾಡ್ಕೊಳೋದು, ಅದ್ರದ್ದು ಇದು. ಇದು ಬಂದು ಯೂಸರ್ ಮ್ಯಾನ್ಯುವಲ್ಲು, ಯಾವುದಕ್ಕೆ ಕನೆಕ್ಟ್, ಐಫೋನು, ಐಪ್ಯಾಡು ಮತ್ತು ಆಂಡ್ರಾಯ್ಡ್ ಫೋನ್ಸ್ಗಳಿಗೆ ಕನೆಕ್ಟ್ ಆಗುತ್ತೆ. ನೋಡ್ಬೋದು, ಇಷ್ಟು ಕನೆಕ್ಟ್ ಆಗುತ್ತೆ. ಇದನ್ನ ನೋಡಿಕೊಂಡು ಯಾವ್ಯಾವ ಥರ ಇದೆ ಅಂತ ನೀವು ಕನೆಕ್ಟ್ ಮಾಡ್ಕೊಳ್ಳಿ, ಇದನ್ನೆಲ್ಲ ಓದ್ಕೊಂಡು. ಫ್ರೆಂಡ್ಸ್, ಈ ಬಾಕ್ಸು ಇದ್ರ ಫ್ಯೂಚರ್ ಹೇಳ್ಬಿಡ್ತೀನಿ ಏನೇನೆಲ್ಲ ಐತೆ ಅಂತ. ಇದು ಬಂದು JSD J13 ಡ್ಯುಯಲ್ ವೈರ್ಲೆಸ್ ಮೈಕ್ರೋಫೋನು. ಚಾರ್ಜರ್ ಬಂದು ಟೈಪ್ ಸಿ, ಯಾವುದೇ ಟೈಪ್ ಸಿ ಹಾಕಿದ್ರೂ ಚಾರ್ಜಿಂಗ್ ಆಗುತ್ತೆ, ಅದೊಂದು ಬೆಸ್ಟು. ಇದ್ರ ವೆಯ್ಟ್ ಬಂದು 130 ಗ್ರಾಮ್ಸ್ ಇದೆ. ನೀವು ಜೋಬಲ್ಲಿ ಇಟ್ಕೊಂಡು ಬೇಕಾದರೂ ಕ್ಯಾರಿ ಮಾಡ್ಬೋದು, ಬ್ಯಾಗಲ್ಲಾದರೂ ಕ್ಯಾರಿ ಮಾಡ್ಬೋದು.
ಇದ್ರ ಡಿಸ್ಟೆನ್ಸ್ ಬಂದು 20 ಮೀಟರ್ಸು ಡಿಸ್ಟೆನ್ಸು ಮೈಕ್ದು. ಬೇಕಾದ್ರೆ ನೀವು 20 ಮೀಟ್ರ್ವರೆಗೂ ಎಲ್ಲಿ ಬೇಕಾದರೂ ಮಾತಾಡ್ಬೋದು. ಅದೊಂದು ಪರವಾಗಿಲ್ಲ, ಬೆಸ್ಟ್ ಫೀಚರು. ಕೊನೆಯದಾಗಿ ಎಲ್ಲರಿಗೂ ಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂದರೆ ಇದ್ರದ್ದು ಬ್ಯಾಟ್ರಿ ಮತ್ತು ಇದ್ರದ್ದು ಬ್ಯಾಟ್ರಿ ಪ್ಯಾಕಪ್ಪು. ಇದ್ರದ್ದು ಬ್ಯಾಟ್ರಿ ಒಂದ್ರದ್ದು ಬಂದು 80 ವಾಟ್ಸು, 80 mAh ಬ್ಯಾಟ್ರಿ ಪಿಕಪ್ಪು. ಮತ್ತು ಇದ್ರದ್ದು ಬ್ಯಾಟ್ರಿ ಅವರ್ ಬಂದು 8 ಅವರ್ಸು. ತುಂಬ ಲಾಂಗ್ ಆಗಿರ್ಬೋದು, ತುಂಬ ಲಾಂಗೇ ಅನ್ಕೊತೀನಿ. 8 ಅವರ್ಸು ಪರವಾಗಿಲ್ಲ, ಚೆನ್ನಾಗಿ ಯೂಸ್ ಆಗುತ್ತೆ. ಕೊನೆಯದಾಗಿ ಯಾವುದ್ಯಾವುದು ಕನೆಕ್ಟ್ ಆಗುತ್ತೆ ಅಂತ ಎಲ್ಲರ ತಲೆಯಲ್ಲೂ ಇರುತ್ತೆ. ಫಸ್ಟ್ ಚೆಕ್ ಮಾಡೋದೇ ಯಾವುದ್ಯಾವುದು ಕನೆಕ್ಟ್ ಆಗುತ್ತೆ ಅಂತ. ಇದು ಬಂದು ಆ್ಯಂಡ್ರಾಯ್ಡ್ ಫೋನ್ಸ್ಗೆ, ಐಪ್ಯಾಡ್ಗೆ ಮತ್ತು ಐಫೋನ್ಗೆ, ಲ್ಯಾಪ್ಟಾಪ್ಸ್ಗೆ ಆರಾಮಾಗಿ ಕನೆಕ್ಟ್ ಮಾಡ್ಕೊಬೋದು. ಕನೆಕ್ಟ್ ಆಗುತ್ತೆ. ಯಾವುದೇ ಟೈಪ್ ಸಿ ಇರೋ ಅಂಥದಕ್ಕೆ ಕನೆಕ್ಟ್ ಮಾಡ್ಕೊಬೋದು. ಇದ್ರ ವಾಯ್ಸ್ ಇವಾಗ ಚೆಕ್ ಮಾಡೋಣ, ಯಾವ ಥರ ಬರುತ್ತೆ ಅಂತ ಚೆಕ್ ಮಾಡೋಣ. ಒಂದ್ಸಲಿ ಬನ್ನಿ ಹೋಗೋಣ, ಚೆಕ್ ಮಾಡೋಣ. ಫ್ರೆಂಡ್ಸ್, ಇವಾಗ ಮೈಕ್ ಟೆಸ್ಟ್ ಮಾಡೋಣ. ಯಾವುದೇ ಹಾಕ್ಕೊಂಡಿಲ್ಲ ನೋಡುವ, ಯಾವುದೇ ಮೈಕ್ ಹಾಕ್ಕೊಂಡಿಲ್ಲ ನಾನು, ಹಂಗೆ ನಾರ್ಮಲಾಗಿ ಮಾತಾಡ್ತಾ ಇದ್ದೀನಿ. ಈ ವಾಯ್ಸ್ ಹೆಂಗೈತೆ, ಇವಾಗ ವೈರ್ಲೆಸ್ ಮೈಕ್ ಹಾಕ್ಕೊಂಡು ಅದು ಆ ವಾಯ್ಸ್ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ಒಂದ್ಸಲಿ. ಫಸ್ಟು ಅಡಾಪ್ಟ್ ಮಾಡ್ಕೊತೀನಿ, ಫಸ್ಟು ಹಾಕ್ಕೊತೀನಿ, ಆಮೇಲಿಂದ ಸೌಂಡ್ ಕೇಳೋಣ. ಫ್ರೆಂಡ್ಸ್, ಸ್ವಲ್ಪ ದೂರ ಹೋಗಿ ಮಾತಾಡ್ತೀನಿ, ಅವಾಗ ನಿಮ್ಗೆ ವಾಯ್ಸ್ ಹೆಂಗೆ ಕೇಳಿಸುತ್ತೆ ಅಂತ ಗೊತ್ತಾಗುತ್ತೆ. ನೋಡ್ರಿ, ಇಷ್ಟು ದೂರ ಇದ್ದೀನಿ, ಇವಾಗ ವಾಯ್ಸ್ ಹೆಂಗೆ ಕೇಳಿಸ್ತಾ ಐತೆ ನಿಮಗೆ ಅಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ 20 ಮೀಟ್ರಿಗೆ ಇನ್ನೂ ಸ್ವಲ್ಪ ಕಮ್ಮಿನೇ ಇದ್ದೀನಿ, ಅಲ್ಲಿ ಗಂಟ ಹೋಗ್ಬೋದು. ಆದರೆ ಇಷ್ಟು ಡಿಸ್ಟೆನ್ಸಲ್ಲೇ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಮಾತಾಡ್ತಾ ಇದ್ದೀನಿ ಅಂತ. ಇನ್ನೂ ಸ್ವಲ್ಪ ದೂರ ಹಂಗೆ ಹೋಗ್ತೀನಿ, ಇಲ್ಲಿ ನೋಡೋಣ ಇಲ್ಲಿ ಹೆಂಗೆ ಕೇಳಿಸುತ್ತೆ ಅಂತ. ಕವರ್ ಆಗ್ತಾ ಐತೆ ಅನ್ಕೊತೀನಿ ವಾಯ್ಸು. ಕ್ಲಿಯರಾಗಿ ಬರ್ತಾ ಇರುತ್ತೋ ಇಲ್ವ, ನಾರ್ಮಲಾಗಿ ಬರ್ತಾ ಇದೋ ಗೊತ್ತಿಲ್ಲ. ಸುಮ್ಮನೆ ಆನ್ ಮಾಡಿ ಇಕ್ಕಿದ್ದೀನಿ, ಕ್ಲಿಯರಾಗಿ ಬರ್ತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆಕ್ ಮಾಡಿರೋ ಪ್ರಕಾರ ಈ ವಾಯ್ಸ್ ಆಲ್ರೆಡಿ ಹೆಂಗೈತೆ ಅಂತ ಒಂದ್ಸಲಿ ಕೇಳಿಸ್ಕೊಳ್ಳಿ. ಆಮೇಲಿಂದ ಇದರಲ್ಲಿ ಇನ್ನೊಂದು ಮೂಡ್ ಐತೆ, ಆ ಮೂಡ್ ಹಾಕ್ತೀನಿ. ಫ್ರೆಂಡ್ಸ್, ಈ ವಾಯ್ಸ್ ಕೇಳಿದ್ರೆ ಮಾತ್ರ ನಿಮ್ಗೆ ಸಖತ್ತಾಗಿ ಕಾಮಿಡಿ ಅನ್ಸುತ್ತೆ. ಅದರ ವಾಯ್ಸ್ ಸೇಮ್ ಅದೇ ಬರ್ತಾ ಐತೆ. ಇದು 3 ಸ್ಟೆಪ್ ಇದು ವಾಯ್ಸ್ದು. ಅಂದ್ರೆ ಇದು ಒಂಥರ ಮೈಕಲ್ಲಿ ಹೇಳೋ ತರ ಇರುತ್ತೆ. ಫುಲ್ ಒಂಥರ ಡಬಲ್ ಸೈಡ್ ಸ್ಪೀಕರ್ಸ್ ಕೇಳಿಸುತ್ತಲ್ಲ, ಆ ತರ ಇರುತ್ತೆ. ಅಂದ್ರೆ ಇದು ಎಕೋ ಮೂಡು. ನಾವು ಒಂದ್ಸಲಿ ಮಾತಾಡಿದ್ದು ಮತ್ತೆ ರಿಪೀಟ್ ಹೇಳ ಅಂತ ಎಕೋ ಮೂಡು. ಸಖತ್ತಾಗೈತೆ. ನಿಮ್ಗೆ ಹೆಂಗ್ ಇಷ್ಟ ಆಗುತ್ತೆ, ಯಾವ ತರ ಕೇಳಿಸ್ತಾ ಐತೆ ಅಂತ ಗೊತ್ತಿಲ್ಲ, ಒಂದ್ಸಲಿ ಕೇಳಿ. ಎಕೋ ಮೂಡಲ್ಲಿ ಬರ್ತಾ ಇರುತ್ತೆ. ಫ್ರೆಂಡ್ಸ್, ಇವಾಗ 20 ಮೀಟರ್ ಚೆಕ್ ಮಾಡೋ ಅಂತ ಸಮಯ. ಅವ್ರು ಏನು ಹೇಳೋರು ಅದನ್ನ ಚೆಕ್ ಮಾಡಲೇಬೇಕು. ನಮಗೂ ಅವಾಗೆ ತಗೊಂಡಿದ್ದಕ್ಕೆ ತೃಪ್ತಿ ಆಗೋದು. ಇವಾಗ ಡಿಸ್ಟೆನ್ಸ್ ನೋಡ್ತೀನಿ, 360 ಡಿಗ್ರಿ ಕವರ್ ಆಗುತ್ತಾ ಇಲ್ವಾ ಅಂತ ಸುತ್ತಿ ಎಲ್ಲ ನೋಡಿಸ್ತೀನಿ. ಹೋಗ್ತೀನಿ ತಾಳ್ರಿ. 20 ಮೀಟರ್ ಆಲ್ಮೋಸ್ಟ್ ಆ ತಾತ ಕೂತವ್ರು, ಆ ತಾತಕ್ಕಿನ್ನ ದೂರ ಹೋಗ್ಬೇಕು ನಾನು. ಇವಾಗ ಬಂದಿದ್ದೀನಿ, ಆಲ್ಮೋಸ್ಟ್ ಕೇಳಿಸ್ತಾ ಐತೆ ಅನ್ಕೊಂಡು 10 ಫೀಟು. ಬಂದಿದ್ದೀನಿ. ದೂರ ಇರ್ಬೇಕು, ಆಲ್ಮೋಸ್ಟ್ 20 ಫೀಟು. ಇಲ್ಲಿ ಫುಲ್ ಇಲ್ಲಿವರೆಗೂ ಕವರ್ ಆದ್ರೆ ಸಾಕು ನಮ್ಗೆ. ಇನ್ನೆಷ್ಟು ದೂರನೂ ಹೋಗ್ಬೇಕಾಗಿಲ್ಲ, ಇಷ್ಟ ಆದ್ರೆ ಸಾಕು ನಮ್ಗೆ. ಫುಲ್ ಕವರ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಕವರ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಿ ಒಂದ್ಸಲಿ ಕೇಳಿಸ್ಕೊಳ್ಳಿ ನೀವು, ಯಾವ ತರ ಕೇಳಿಸ್ತಾ ಐತೆ ಅಂತ. ಫ್ರೆಂಡ್ಸ್, ನೋಡಿದ್ರಲ್ಲ ಇಲ್ಲಿವರೆಗೂ ವಿಡಿಯೋ. ಇವಾಗ ನೆಕ್ಸ್ಟ್ ಪಬ್ಲಿಕ್ ಅಲ್ಲಿ ಜನ ಓಡಾಡೋ ಕಡೆ ಒಂದ್ಸಲಿ ಮಾಡ್ತೀನಿ. ಅಲ್ಲಿ ಯಾವ ತರ ಕೇಳಿಸುತ್ತೆ ಅಂತ ಗೊತ್ತಾಗುತ್ತೆ. ಬೈಕಲ್ಲಿ ಯಾವ ತರ ಕೇಳಿಸ್ತಾ ಐತೆ ಅಂತ ನೋಡಿ. ನಾನು ಮಾತಾಡೋದು ಕ್ಲಿಯರ್ ಆಗಿ ಕೇಳಿಸ್ತಾ ಐತೆ ಅನ್ಕೊಂಡಿದ್ದೀನಿ. ಇದರಲ್ಲೂ ಪಾಸ್ ಆದ್ರೆ ನಾವು ಕೊಟ್ಟಿರೋ ಅಮೌಂಟ್ಗೆ ವರ್ತು ಅನ್ಸುತ್ತೆ. ನಾನು ಕೊಟ್ಟಿರೋ ಅಮೌಂಟು 1300 ರೂಪಾಯಿ. ಇದು ಮೈಕು 1300 ರೂಪಾಯಿಗೆ ವರ್ತಾ ಇಲ್ವಾ ಅಂತ ಅನ್ಸುತ್ತೆ. ನೀವೇ ಒಂದ್ಸಲಿ ನೋಡಿ ಬೈಕಲ್ಲಿ ಯಾವ ಥರ ಕೇಳಿಸ್ತಾ ಐತೆ ಅಂತ. ಫ್ರೆಂಡ್ಸ್, ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಅವ್ರಿಗೂ ಯಾರ್ಯಾರೆಲ್ಲ ಬ್ಲಾಗ್ ಮಾಡ್ತಾ ಇರ್ತಾರೋ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.